ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮನೆಗೆ ಡೈರೆಕ್ಟಾಗಿ ಬರ್ತೀನಿ. ನಾನು ಸುಮ್ಮನಿರೋ ಮಗನೇ ಅಲ್ಲ. ಅಲ್ಲಿ ನಿನ್ನ ಎದುರುಗಡೆನೆ ಕೂರಿಸ್ಕೊಂಡು ನಿನಗೆ ತಿಳಿಯೋ ಹಾಗೆ ಹೇಳ್ತೀನಿ. ಹಾಂ, ನೀನು ನನ್ನ ಒಪ್ಕೋತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಾವೇರಿ. ನೀನು ನನ್ನೋಳು. ಏನು ನಿನ್ನ ತಂಗಿ ಚಾರ್ಜನ್ನ ನೀನು ತಗೊಂಡಿರೋ ಹಾಗಿದೆ? ಇದು ತಂಗಿದಲ್ಲ, ತಮ್ದು. ಏನೋ ನಂದು? ಏನು ಇಷ್ಟೊತ್ತಲ್ಲಿ ನನ್ನ ಫೈಲ್ ನೋಡೋ ಅಂಥದ್ದು? ನನ್ನ ಕರ್ಮ, ಲೈಫ್ ಅರಳಿಲ್ವಲ್ಲ, ಪದೇ ಪದೇ ಫೈಲ್ನ ನೋಡ್ಬೇಕಾಗುತ್ತೆ. ಈಗ ಮತ್ತೆ ನೀನು ನನ್ನ ಬುಡಕ್ಕೆ ಬರ್ತಾ ಇದೆಯಾ? ಈಗ ಆ ವಿಷಯಕ್ಕೆ ಏನು ಅರ್ಜೆಂಟು? ಪೂರ್ಣಿ, ನನಗೆ ಗೊತ್ತಿರೋರೊಬ್ರು ಡಾಕ್ಟ್ರ್ ಇದ್ದಾರೆ. ನಿನ್ನ ತಂಗಿನ ಮೊದಲು ಅವ್ರ ಹತ್ರ ಕರ್ಕೊಂಡು ಹೋಗೋಣ. ಅಯ್ಯೋ ಬೇಡಪ್ಪ, ಈಗ ನೀವು ಮಾಡಿರೋ ಉಪಕಾರನೇ ಸಾಕು. ಡಾಕ್ಟರ್ ಅಂದ್ರೆ ಬೆಚ್ಚಬೀಳೋ ಹಾಗೆ ಮಾಡಿದ್ದೀರಾ. ಪೂರ್ಣಿ, ಏನೋ ಒಂದ್ಸಲ ಹಾಗಾಯ್ತು ಅಂತ ಯಾವಾಗಲೂ ಹಾಗೆ ಆಗ್ಬಿಡುತ್ತಾ? ಪಾಪ ನನ್ನ ಆದ್ನಿ ಹುಷಾರಿಲ್ಲದೆ ಮಲಗಿದ್ದಾಳೆ. ಏನೋ ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಹಾಗೆ ಹೇಳಿದ್ನಪ್ಪ. ಅದಕ್ಕಿಂತ ಮೊದಲು ನೀವು ಡಾಕ್ಟರ್ ಹತ್ರ ಬರಬೇಕು. ಮರ್ತ್ಬಿಟ್ರಾ? ನಿಮಗೆ ಗೈನಕಾಲಜಿಸ್ಟ್ ಹತ್ರ ಚೆಕಪ್ ಇದೆ. ಓ ಅದಾ? ಪೂರ್ಣಿ, ನನಗೆ ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾಳೆ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಪರವಾಗಿಲ್ಲ, ನಾನು ಕಾವೇರಿ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಅರ್ಧ ದಿನ ರಜೆ ಹಾಕಿ ನೀವು ನನ್ನ ಜೊತೆ ಬರಲೇಬೇಕು. ಹೇ, ರಾಮ್ ಸರ್ ಜೊತೆ ಮೀಟಿಂಗು, ಅದನ್ನ ಕಾವೇರಿ ಎಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಹೌದಾ? ರಾಮ್ ಸರ್ ಹತ್ರನೇ ಮಾತಾಡಿದ್ರಾಯ್ತು. ಅದಕ್ಕೇನಂತೆ, ಫೋನ್ ಕೊಡಿ, ನಾನೇ ಮಾತಾಡ್ತೀನಿ. ಹೇ ಪೂರ್ಣಿ, ಅವ್ರಿವಾಗ ಮಲಗಿರ್ತಾರೆ, ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ನೋಡಿ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾಳೆ ಅರ್ಧ ದಿನ ರಜೆ ಹಾಕಿ ನನ್ನ ಜೊತೆ ಹಾಸ್ಪಿಟಲ್ಗೆ ಬರ್ತಾ ಇದ್ದೀರಾ ಅಷ್ಟೇ. ಏನಪ್ಪ ಮಾಡೋದು? ಈ ಕಾವೇರಿ ಮತ್ತೆ ಸರ್ಸು ಇಬ್ರು ಸೇರ್ಕೊಂಡು ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕ್ಬಿಟ್ರು. ನನ್ನ ಹೆಂಡತಿ ಮುಂದೆ ಕೌಡೆ ಕಿಮ್ಮತ್ತು ಇಲ್ಲ ಅನ್ನೋ ಥರ ಮಾಡಿಬಿಟ್ರು. ಒಬ್ಳು ಗೊಡ್ಡ ಪರಕೆ ಥರ ಮೂಲೆ ಹಿಡ್ದಿದ್ದಾಳೆ. ಈ ಸರ್ಸುಗೆ ಒಂದು ಕತೆ ಕಾಣಿಸ್ಬೇಕು. ಸರ್ಸು ಹೇಳ್ದಾಗೆ ನಂದೇನೂ ತಪ್ಪಿಲ್ಲ. ನಾನು ಮತ್ತೆ ಮೊದಲಿನ ಥರ ಆಗಬೇಕು ಅಂದರೆ ನಾನು ಮತ್ತೆ ಆಫೀಸಿಗೆ ಹೋಗಬೇಕು. ಎಲ್ಲದನ್ನೂ ಧೈರ್ಯವಾಗಿ ಎದುರಿಸ್ಬೇಕು. ಹೌದು, ಇದೊಂದೇ ನನ್ನ ಹತ್ರ ಇರೋ ದಾರಿ. ಆದರೆ ನಾನು ಪ್ರೀತುನ ಹೇಗೆ ಫೇಸ್ ಮಾಡಲಿ? ಪ್ರೀತು ಜೊತೆ ಮೊದಲಿನ ಥರ ಇರೋದಕ್ಕಾಗಲ್ಲ. ಅವನ ಮನಸ್ಸಿನ ತುಂಬ ನಾನಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ನನ್ನ ಬಗ್ಗೆ 108 ಕನಸುಗಳನ್ನ ಕಾಣ್ತಿರ್ತಾನೆ. ನಾನು ಅವನ ತೀರಾ ಅವಾಯ್ಡ್ ಮಾಡಿದ್ರೆ ಅವನಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾಕೆ ಏನು ಅಂತ 1000 ಪ್ರಶ್ನೆ ಕೇಳ್ತಾನೆ. ಅದಕ್ಕೆಲ್ಲ ಉತ್ತರ ಕೊಡೋ ಪರಿಸ್ಥಿತಿನಲ್ಲಿ ಇವಾಗ ನಾನಿಲ್ಲ.
ಅವನ ಜೊತೆ ನಾನು ಮೊದಲಿನ ಥರ ಇರೋ ಥರ ನಾಟಕ ಆಡಿದ್ರೆ ಅದು ನನ್ನ ಮನಸ್ಸಾಕ್ಷಿಗೆ ನಾನೇ ಮಾಡ್ಕೊಂಡಂತ ದ್ರೋಹ ಆಗುತ್ತೆ. ಇಲ್ಲ, ಅವನ ಜೊತೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವನಿಂದ ಆದಷ್ಟು ಬೇಗ ದೂರ ಆಗ್ಬೇಕು. ಅದಷ್ಟು ಸುಲಭ ಅಲ್ಲ ಅಂತ ನನಗೂ ಗೊತ್ತು. ಆದ್ರೆ ನನ್ನ ಹತ್ರ ಇವಾಗ ಬೇರೆ ಆಪ್ಷನ್ನೇ ಇಲ್ಲ. ನಾನು ಈ ಟೈಮಲ್ಲಿ ಸ್ವಲ್ಪ ಸಾಫ್ಟ್ ಆದ್ರೂ ಅವನಿಗೆ ನನ್ನ ಮೇಲೆ ಫೀಲಿಂಗ್ಸು ಜಾಸ್ತಿ ಆಗ್ಬೋದು, ಅಥವಾ ನನ್ನ ಮನಸ್ಸೆ ಅವನ ಕಡೆ ವಾಲಿದ್ರೂ ವಾಲ್ಬೋದು. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಿನ ಮಾತನ್ನ ಕೇಳಿ ನನ್ನಿಂದ ಅವನಿಗೆ ದ್ರೋಹ ಆಗಬಾರ್ದು. ಹಾಗಾಗೋದಕ್ಕೆ ನಾನು ಬಿಡಬಾರ್ದು. ಆದಷ್ಟು ಬೇಗ ಅವನಿಂದ ನಾನು ಪೂರ್ತಿಯಾಗಿ ದೂರ ಆಗಬೇಕು. ಎಷ್ಟೋ ಧೈರ್ಯ ನಿನ್ಗೆ, ಮತ್ತೆ ಮನೆ ಹತ್ರ ಬಂದಿದ್ಯಲ್ಲ. ಬಾ. ಕಾವೇರಿ ಕಾವೇರಿ ಕಾವೇರಿ, ನನ್ನ ಮಾತು ಏ, ಬಾಯಿ ಮುಚ್ಚೋ. ನಿನ್ ಬಾಯಿಂದ ನನ್ನ ಹೆಸರು ಎತ್ತಬೇಡ. ಆ ಯೋಗ್ಯತೆನ ನೀನು ಕಳ್ಕೊಂಡ್ಬಿಟ್ಟಿದ್ಯಾ. ನನ್ ಜೀವನನೇ ಹಾಳು ಮಾಡ್ಬಿಟ್ಯಲ್ಲೋ. ದ್ರೋಹಿ, ದೊಡ್ಡ ದ್ರೋಹಿ ನೀನು. ನಾನು ಏನು ಅನ್ಯಾಯ ಮಾಡಿದ್ದೆ ನಿನ್ಗೆ? ಏನ್ ಅನ್ಯಾಯ ಮಾಡಿದ್ದೆ? ಏನೋ ಮಾಡಿದ್ದೆ? ಏನ್ ಮಾಡಿದ್ದೆ ಹೇಳು ಹೇಳು. ಓ, ಇದು ಕನ್ಸ? ಕಾವೇರಿ, ಆಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ? ಹೊಡೋಣವಾ? ಹೇ ಯದು, ಎಷ್ಟು ದಿನ ಆಯ್ತು ಈ ಕಡೆ ಬರಲೇ ಇಲ್ಲ. ಒಳಗೆ ಬಾ, ಇಲ್ಲ ನಿಂತಿದ್ಯಾ? ಪೂರ್ಣಿ ಪೂರ್ಣಿ, ಯಾರು ಬಂದಿದ್ದಾರೆ ನೋಡು. ಅರೆ ಯದು, ಏನ್ 2-3 ದಿವಸದಿಂದ ಮನೆ ಕಡೆ ಬರ್ಲೇ ಇಲ್ಲ? ಕಾವೇರಿಗೆ ಹುಷಾರಿಲ್ಲ ಅಂತ ನೀನು ಗೊತ್ತಿರ್ಲಿಲ್ವಾ? ಇಲ್ಲ ಪೂರ್ಣಿ ಅಕ್ಕ, ಅದು ನಾನು ಊರಲ್ಲಿರಲಿಲ್ಲ. ನೆನ್ನೆ ರಾತ್ರಿ ಬಂದೆ. ಆಫೀಸ್ ವಿಷಯ ಮಾತಾಡೋದಿತ್ತು, ಅದಕ್ಕೆ ಸ್ಟ್ರೈಟಾಗಿ ಇಲ್ಲಿಗೆ ಬಂದೆ. ಇನ್ಮೇಲೆ ಆಫೀಸ್ ವಿಷಯ ಮಾತಾಡೋದಕ್ಕೆ ಮನೆ ಹತ್ರ ಬರಬಾರ್ದು. ಏನೇ ಇದ್ರೂ ಆಫೀಸಲ್ಲೇ ಮುಗಿಸ್ಕೋಬೇಕು. ಅಕ್ಕ, ನನ್ನ ಕಾರ್ ಬಂದಿದೆ, ನಾನು ಹೊರಡ್ತೀನಿ. ಯದು, ನಿಂತೆ ಇದೆಯಲ್ಲ, ಬಾ ಕೂತ್ಕೋ, ಕಾಫಿ ಕುಡ್ಕೊ ಮಾತಾಡೋಣ. ರೀ, ಹಾಸ್ಪಿಟಲ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಯದು, ಅಮ್ಮ ಪೂಜೆ ಮಾಡ್ತಿದ್ದಾರೆ, ಹಾಲಲ್ಲಿ ಕೂತ್ಕೋ. ನಾವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀವಿ. ಸರಿ. ಏನು ಕಾವೇರಿ ಯದುಗೆ ಹೀಗೆ ಹೋಗ್ದಲ್ಲ? ಈ ಯದು ಪಾರ್ಟಿಲಿ ಏನಾದರೂ ಕಿತಾಪತಿ ಮಾಡಿರ್ಬೋದಾ? ರೀ, ನಡೀರಿ, ಲೇಟ್ ಆಗುತ್ತೆ.